ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಪಯಣ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅದಾಗಲೇ ನಿಮಗೆ ಗೊತ್ತಾಗಿರ್ಬೋದಲ್ವ. ಒಂದು ಕಾಲದಲ್ಲಿ ನಮ್ಮ ಸಿಲ್ಕ್ ಸ್ಮಿತಾ ಅವರು ಒಂದು ಚಿತ್ರದ ಒಂದು ಹಾಡಿನಲ್ಲಿ ಇದ್ದರೆ ಸಾಕು, ಆ ಒಂದು ಚಿತ್ರ ನೋಡಲಿಕ್ಕೆ ಆ ಥಿಯೇಟ್ರೇ ತುಂಬ್ತಾಯಿತ್ತು, ಹೌಸ್ಫುಲ್ ಆಗ್ತಾಯಿತ್ತು. ಗ್ಲಾಮರ್ ಅಂದರೆ ಸಿಲ್ಕ್ ಸ್ಮಿತ್ ಅಷ್ಟೇ. ಧೈರ್ಯ ಕೂಡ ಇತ್ತು ಅವರಿಗೆ. ಅಂದಿನ ಸಮಯದಲ್ಲಿ ಒಂದು ಗ್ಲಾಮರ್ ಆಗಿ ಅಭಿನಯ ಮಾಡೋದಂದರೆ ಅಥವಾ ಒಂದು ಡ್ಯಾನ್ಸ್ ಮಾಡೋದಂದರೆ ಬಹಳ ಕಷ್ಟ ಇತ್ತು. ಈಗಿನ ಮತ್ತು ನಾಯಕಿಯರೇ ಇದನ್ನೆಲ್ಲ ಮಾಡೋದ್ರಿಂದ ಈ ಥರ ಐಟಮ್ ಸಾಂಗ್ಸ್ ಅನ್ನೋದೇ ಬಹಳ ಅಪರೂಪ ಆಗಿಬಿಟ್ಟಿದೆ. ಇವರ ಒಂದು ಹಿಸ್ಟ್ರಿ ಕೇಳಿದರೆ ನಿಜವಾಗಲೂ ಎಂಥವರಿಗೆ ಕೂಡ ಕಣ್ಣೀರು ತರಿಸುವಂಥದ್ದು. ಒಂದು ಚಂದದ ಹೆಣ್ಣು ಮಗಳ ಜೀವನ ಕೊನೆಯಲ್ಲಿ ಯಾವ ಮಟ್ಟಿಗೆ ಅದು ಹೋಗುತ್ತೆ ಅಂದರೆ, ಇಲ್ಲಿ ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಒಂದು ಮನೆ ಕೆಲಸದಿಂದ ಶುರುವಾದ ಜೀವನ ಸಿನಿಮಾ ಪರದೆ ಮೇಲೆ ಬೆಂಕಿಯಂತೆ ಬೆಳಗಿತ್ತು. ಇವರು ಮನೆ ಕೆಲಸ ಮಾಡ್ತಾಯಿದ್ರು, ಅಲ್ಲಿಂದ ಸಿನಿಮಾಕ್ಕೆ ಹೋಗ್ತಾರೆ, ಅಲ್ಲಿ ಪ್ರಜ್ವಲಿಸ್ತಾರೆ. ಇವರ ಹೆಸರು ಕೇಳುತ್ತಿದ್ದಂತೆ ಚಪ್ಪಾಳೆ, ಶಿಳ್ಳೆ, ಆ ಹೆಸರಿನ ಹಿಂದೆ ಅಡಗಿದ ನೋವು ಮಾತ್ರ ಯಾರಿಗೂ ಕಾಣಲಿಲ್ಲ. ಅವರು ತೆರೆ ಮೇಲೆ ಬಂದರೆ ಸಾಕು, ಎಲ್ಲ ಪಡ್ಡೆ ಹುಡುಗರ ಚಪ್ಪಾಳೆ, ಶಿಳ್ಳೆ, ಹೆಣ್ಣು ಮಕ್ಕಳು ಕೂಡ ಇಷ್ಟಪಡ್ತಾಯಿದ್ರು. ಇವರ ಒಂದು ಆ ಧೈರ್ಯದ ನೃತ್ಯ ಅಂತಲೇ ಹೇಳಬೇಕು ಅವತ್ತಿನ ಕಾಲದಲ್ಲಿ. ಇದು ಕೇವಲ ಐಟಮ್ ಸಾಂಗ್ ನಟಿ ಅಂತ ಮಾತ್ರ ಅಲ್ಲ, ಇವರ ಕಥೆಯಲ್ಲಿ ಇವರ ಒಂದು ಹೋರಾಟದ ದುರಂತದ ಸತ್ಯ ಕೂಡ ಇದೆ. ಗ್ಲಾಮರ್ ಮತ್ತು ಕೀರ್ತಿಯ ಹಿಂದೆ ಅಡಗಿದ ಒಂದು ಮೌನದ ನೋವಿನ ಕತೆ ನಮ್ಮ ಸಿಲ್ಕ್ ಸ್ಮಿತಾ ಅವರ ಕತೆ ಅಲ್ವಾ. ಸಿಲ್ಕ್ ಸ್ಮಿತಾ ಅವರ ಜೀವನ ಕೊನೆಯಲ್ಲಿ ಅವರಿಗೆ ಒಂಟಿತನ ಕೂಡ ಕಾಡಿತ್ತು. ಅವರು ನಗನಗತ ಎಲ್ಲವನ್ನೂ ಅವರು ಒಂದು ಪಾತ್ರೆಯಲ್ಲಿ ಅಭಿನಯ ಮಾಡಬೇಕಂದ್ರೂ ನಗ್ತಾಯಿದ್ರು, ತುಂಬ ಜಾಲಿಯಾಗಿ ಅಭಿನಯ ಮಾಡ್ತಾಯಿದ್ರು, ತುಂಬ ಧೈರ್ಯದಿಂದ ಡ್ಯಾನ್ಸ್ ಮಾಡ್ತಾಯಿದ್ರು. ಆದರೆ ಅವರ ಮನಸ್ಸಿನ ಒಳಗಡೆ ಸಾಕಷ್ಟು ನೋವಿತ್ತು, ಒಂಟಿತನ ಇತ್ತು. ಯಾಕಂದರೆ ಈ ಥರ ಡ್ಯಾನ್ಸ್ ಮಾಡುವ ಒಂದು ಹಿನ್ನೆಲೆಯಿಂದ ಬಂದ ಹೆಣ್ಣು ಮಗಳು ಖಂಡಿತ ಅಲ್ಲ. ಹೊಟ್ಟೆಪಾಡಿಗೆ ಸಿನಿಮಾ ಅಂದರೆ ಅವರಿಗೆ ಆಸಕ್ತಿಯೋ ಪ್ಯಾಷನೋ ಯಾವುದೂ ಆಗಿರಲಿಲ್ಲ. ಅವರ ಬದುಕಾಗಿತ್ತು, ಹೊಟ್ಟೆಪಾಡಾಗಿತ್ತು. ಸಿನಿಮಾದಲ್ಲಿ ಬಂದ ದುಡ್ಡು ಅವರ ಜೀವನ ಆಗಿತ್ತು ಅದು. ಹಾಗಾಗಿ ಅವರು ಸಿನಿಮಾದ ಕನಸು ಕಂಡು ಸಿನಿಮಾಕ್ಕೆ ಬಂದವರೆಲ್ಲ. ಸಿಲ್ಕ್ ಸ್ಮಿತಾ ಅವರ ಮೂಲತಃ ಹೆಸರು ವಿಜಯಲಕ್ಷ್ಮಿ ಅಂತ. ಇವರು ಹುಟ್ಟಿದ್ದು ಆಂಧ್ರದ ವಡಲಪ್ಪಾಡಿ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು. ಅತಿ ಚಿಕ್ಕ ವಯಸ್ಸಲ್ಲಿ ಇವರಿಗೆ ಮದುವೆ ಆಗಿತ್ತು ಅನ್ನೋ ಒಂದು ಮಾಹಿತಿ ಇತ್ತು. ಅಲ್ಲಿ ಮದುವೆ ಆದಮೇಲೆ ಅವರು ಬಹಳ ಹಿಂಸೆಗೆ ಒಳಪಟ್ಟರಂತೆ ಗಂಡನ ಮನೆಯಲ್ಲಿ. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದಕ್ಕೆ ಅವರಿಗೆ ಏನೂ ಗೊತ್ತಾಗಿರಲಿಲ್ಲ. ಹಾಗಾಗಿ ಅಲ್ಲಿಂದ ಅವರು ಹೇಗೋ ತಪ್ಪಿಸ್ಕೊಂಡು ಬಂದು, ಅನಂತರದಲ್ಲಿ ಅವರಿಗೆ ಮನೆಯಲ್ಲಿ ಸಾಕಷ್ಟು ಕಷ್ಟ ಇತ್ತು, ಆರ್ಥಿಕವಾಗಿ ಬಹಳ ಬಡತನ ಇತ್ತು. ಅನಂತರ ಎಲ್ಲೋ ಹೋಗಿ ಅವರು ಒಂದು ಮಲಯಾಳಿಗಳ ಮನೆಯಲ್ಲಿ ಕೆಲಸಕ್ಕೆ ನಿಲ್ತಾರೆ. ಇವರ ಒಂದು ಪರ್ಸ್ನಾಲಿಟಿ, ಹೈಟು, ಕಲರ್, ಬಣ್ಣ ಅವ್ರದ್ದು ಕಪ್ಪಿದ್ರೂ ನೋಡಲಿಕ್ಕೆ ಬಹಳ ಆಕರ್ಷಣೆಯಾಗಿದ್ದರು ಇವರು. ಅದಲ್ಲದೆ ಕಣ್ಣುಗಳು ಕೂಡ ಅಷ್ಟು ದೊಡ್ಡ ದೊಡ್ಡ ಕಣ್ಣುಗಳಾಗಿ ಬಹಳ ಆಕರ್ಷಣೆ ಕಣ್ಣುಗಳು ಇತ್ತು. ಹಾಗಾಗಿ ಅಲ್ಲಿ ಮನೆ ಕೆಲಸದವರು ಸಾಮಾನ್ಯ ಒಳ್ಳೆಯವರಾಗಿರ್ಬೋದೇನೋ. ಅವರು ಹೇಳಿದ್ರಂತೆ, ನೀನು ಸಿನಿಮಾಕ್ಕೆ ಟ್ರೈ ಮಾಡಿದರೆ ಏನು ಅಂತ. ಆಗಲೂ ಇವರೇನು ಅದಕ್ಕೆ ಮಾತಾಡಲಿಲ್ಲ. ಯಾಕಂದರೆ ಅವರಿಗೆ ಅದರ ಬಗ್ಗೆ ಏನು ಗೊತ್ತೂ ಇರಲಿಲ್ಲ. ಸಿನಿಮಾಕ್ಕೆ ಸೇರುವ ದಾರಿ ಯಾವುದು ಅಂತ ಗೊತ್ತಿರಲಿಲ್ಲ. ಇವರ ಮನೆಯಲ್ಲಿ ಪಾತ್ರೆ ತೊಳಿತಾ, ಕಸ ಗುಡಿಸ್ತಾ, ನೆಲ ಒರೆಸ್ತಾ ಸಂಬಳ ತಗೊಂಡು ಮನೆಯ ಬಡತನದಲ್ಲಿದ್ದ ತಂದೆ ತಾಯಿನ ನೋಡ್ತಾಯಿದ್ರು. ಕೊನೆಗೆ ಆ ಮನೆ ಕೆಲಸ ಮಾಡಿಸ್ತಿದ್ದ ಮನೆಯವರೇ ಇವರ ಪರ್ಸ್ನಾಲಿಟಿದ ಲುಕ್ಕೆಲ್ಲ ನೋಡಿ, ನೀನು ಸಿನಿಮಾಕ್ಕೆ ಹೋಗಲೇಬೇಕು ಅಂತ ಅಲ್ಲಿ ಸಿನಿಮಾದಲ್ಲಿ ಯಾರೋ ಕನೆಕ್ಷನ್ ಇರುವವರ ಬಳಿ ಇವರನ್ನು ಸಹಾಯಕ್ಕೆ ಅಂತ ಅಲ್ಲಿ ಬಿಡ್ತಾರೆ. ಮೊದಲು ಇವರಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾರೆ. ನಂತರದಲ್ಲಿ ಇವರಲ್ಲೇ ಒಂದು ಮೇಕಪ್ ಆರ್ಟಿಸ್ಟ್ ಅವರ ಸಹಾಯಕಿ ಆಗ್ತಾರೆ. ಆಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಸಿನಿಮಾ ನಿರ್ದೇಶಕರ ಕಣ್ಣಿಗೆ ಬೀಳ್ತಾರೆ. ಇವರ ಒಂದು ಲುಕ್ಕೆಲ್ಲ ನೋಡಿ ಚಿತ್ರದಲ್ಲಿ ಒಳ್ಳೆ ನ್ಯಾಯವಾಗಿರುವಂತಹ ಸಣ್ಣ ಪುಟ್ಟ ಪಾತ್ರದಲ್ಲಿ ಇವರಿಗೆ ಅಭಿನಯಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ಇವರು ಒಂದು ಸಿನಿಮಾಕ್ಕೆ ಹೀರೋಯಿನಾಗಿ ಇದೇ ಸಣ್ಣ ಪುಟ್ಟ ಪಾತ್ರ ಮಾಡಿದಾಗ ಇವರಲ್ಲಿ ಒಂದು ಕಲೆ ಇದೆ ಅಂತ ಗುರುತಿಸಲ್ಪಟ್ಟ ಮೇಲೆ ಇವರಿಗೆ ಪೂರ್ಣ ಪ್ರಮಾಣದ ಒಂದು ರೋಲ್ ಕೊಡ್ತಾರೆ. ಹಾಗೆ ಮಾಡ್ತಾ 1979ರಲ್ಲಿ ವಂಡಿ ಚಕ್ರಂ ಎನ್ನುವ ತಮಿಳು ಒಂದು ಸಿನಿಮಾದಲ್ಲಿ ಇವರಿಗೆ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಸಿಗೋದು. ಅದರಲ್ಲಿ ಇವರ ಹೆಸರು ವಿಜಯಲಕ್ಷ್ಮಿ ಹೋಗಿ ಸಿಲ್ಕ್ ಅಂತ ಇಡ್ತಾರೆ.
ಸಿಲ್ಕ್ ಸ್ಮಿತಾ ಅಂತ ಇವರ ಹೆಸರಾಗುತ್ತೆ. ಆ ಸಿನಿಮಾ ಬಹಳ ಹಿಟ್ಟಾಗುತ್ತೆ ಅಂದರೆ ಎಲ್ಲ ಭಾಷಿಗರು ಕೂಡ ನೋಡುವಷ್ಟು ಹಿಟ್ಟಾಗುತ್ತೆ. ಇವರ ಹೆಸರು ಕೂಡ ಫೇಮಸ್ ಆಗುತ್ತೆ. ಹಾಗೆ ಇವರ ಹೆಸರು ಅವತ್ತಿಂದ ಸಿಲ್ಕ್ ಸ್ಮಿತಾ ಆಯಿತು. ಆಮೇಲೆ ಅವರು ತಿರುಗಿ ಅಂತ ನೋಡೋದೇ ಇಲ್ಲ. ಸಿನಿಮಾ ಇವರ ಹೊಟ್ಟೆಪಾಡಾಗಿದ್ರೂ ಅವರಿಗೆ ಮತ್ತೆ ಸಿನಿಮಾದಲ್ಲಿ ಒಂದು ಉತ್ಸಾಹ ಬಂತು. ಆನಂತರ ಇವರು ಬೇರೆ ಬೇರೆ ಭಾಷೆಯಲ್ಲಿ ಈ ಥರ ಅಭಿನಯಿಸಲಿಕ್ಕೆ ಹೋಗಿ ಇವರು ಮಲಯಾಳದವರ ಕೈಗೆ ಸಿಕ್ಕಿಬಿಟ್ರು. ಮಲಯಾಳ ಸಿನಿಮಾ ಇಂಡಸ್ಟ್ರಿಗೆ ಹೋದ ತಕ್ಷಣ ಇವರನ್ನೊಂದು ಐಟಮ್ ಸಾಂಗಿಗೆ ಅಲ್ಲಿ ಇವರನ್ನು ರೆಡಿ ಮಾಡಿ ಐಟಮ್ ಸಾಂಗ್ ಕೊಡ್ತಾರೆ. ಅಲ್ಲಿ ಇವರು ಐಟಮ್ ಸಾಂಗ್ ಅದು ಕೂಡ ಬಹಳ ಫೇಮಸ್ ಆಗಿ ಅವರು ನಂತರದಲ್ಲಿ ಅವರು ಪಾತ್ರಗಳಲ್ಲಿ ಅಭಿನಯಿಸೋದೇ ಕಮ್ಮಿ ಆಯಿತು. ಈ ಮಲಯಾಳದವರು ಯಾವಾಗ ಇವರನ್ನು ಐಟಮ್ ಸಾಂಗಿಗೆ ಹಾಕಿದರು, ನಂತರ ಎಲ್ಲ ಸಿನಿಮಾದವರು ಆ ಸಿನಿಮಾ ಚೆನ್ನಾಗಿ ಓಡಿತ್ತು. ಇವರ ಐಟಮ್ ಸಾಂಗ್ ನೋಡಲಿಕ್ಕೆ ಜನ ಬರ್ತಾಯಿದ್ರು. ಅವತ್ತು ಕ್ಯಾಬರೆ ಅಂತ ಇದ್ದಿದ್ದಲ್ವ, ಇವತ್ತು ಅದನ್ನು ಐಟಮ್ ಸಾಂಗ್ ಅಂತ ಅಂತೀವಿ. ಆದರೆ ಅದನ್ನೇ ನೋಡಲಿಕ್ಕೆ ಜನ ಬರುವಾಗ ಇವರನ್ನು ಅದಕ್ಕೆ ಬ್ರ್ಯಾಂಡೆಡ್ ಆಗಿ ಮಾಡಿದರು. ಇವರು ಇದಕ್ಕೆ ಬ್ರ್ಯಾಂಡ್, ಇದಕ್ಕೆ ಸೂಕ್ತ ಅಂದ್ಬಿಟ್ಟು ಎಲ್ಲ ಸಿನಿಮಾದಲ್ಲಿ ಇವರಿಗೆ ಐಟಮ್ ಸಾಂಗ್ ಕೊಡ್ತಾಯಿದ್ರು. ಇವರು ಒಂದು ಸಾಂಗಿಗೆ, ಒಂದು ಡ್ಯಾನ್ಸಿಗೆ ಅವತ್ತಿನ ಸಮಯದಲ್ಲೇ ಇವರು ಒಂದು 80-81 ಇಸವಿ ಸಮಯದಲ್ಲೇ ಒಂದು ಸಾಂಗಿಗೆ 50,000 ತಗೊಳ್ತಾಯಿದ್ರಂತೆ. ಯಾಕೆಂದರೆ ನಟಿಯರಿಗಿಂತಲೂ ಜಾಸ್ತಿ ಸಂಭಾವನೆ ಪಡೀತಾ ಇದ್ದ ಒಂದು ಒಳ್ಳೆಯ ಕ್ಯಾಬರೆ ಡ್ಯಾನ್ಸರ್ ಅಂತ ಅನ್ನೋ ಹೆಸರಿತ್ತು. ಅದಲ್ಲದೆ ಅದಕ್ಕಿಂತ ಮುಂದೆ ಬಂದಿರುವ ಕ್ಯಾಬರೆ ಡ್ಯಾನ್ಸರ್ ಕೂಡ ಇವರ ನೋಡಿ ಮೈ ಚಳಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ರು. ಅದಕ್ಕಿಂತ ಮೊದಲು ಬಂದವರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಯಿತು. ಹಾಗೆ ಸಿಲ್ಕ್ ಸ್ಮಿತಾ ಅನ್ನೋದು ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಬಹಳ ಪ್ರಸಿದ್ಧಿ ಪಡೆದರು. ಯಾಕಂದರೆ ಅವರ ಡ್ಯಾನ್ಸ್ ಇತ್ತು ಅಂದರೆ ಎಲ್ಲರೂ ಕೂಡ ಸಿನಿಮಾಕ್ಕೆ ಹೆಣ್ಣು ಗಂಡು ಭೇದ ಇಲ್ಲದೆ ಹೋಗೋದು. ಎಂಥ ಒಂದು ಆ್ಯಕ್ಷನ್ ಕೂಡ ಮಾಡಲಿಕ್ಕೂ ರೆಡಿ ಇದ್ದರು ಅವರು. ಹಾಗೆ ಅವರ ಒಂದು ಲುಕ್, ಪರ್ಸನಾಲಿಟಿ ಕೂಡ ಅದಕ್ಕೆ ಸರಿಯಾಗಿತ್ತು. ಸಿಲ್ಕ್ ಸ್ಮಿತಾ ಅವರು ಯಾರನ್ನು ಕ್ಯಾರ್ ಮಾಡ್ತಾ ಇರಲಿಲ್ಲಂತೆ. ಯಾಕೆಂದರೆ ಅವರು ಬಹಳ ಧೈರ್ಯಶಾಲಿಯಾಗಿದ್ದರು. ಹಾಗೆ ಬಹಳಷ್ಟು ವಿದ್ಯಾಭ್ಯಾಸ ಕೂಡ ಕಡಿಮೆ ಇತ್ತು ಅವರಿಗೆ. ಆರ್ಥಿಕ ಸಂಕಷ್ಟದಿಂದ ವಿದ್ಯಾಭ್ಯಾಸವನ್ನು ಕೂಡ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಇವರಿಗೆ ಮೊದಲೇ ಒಂದು ಸಣ್ಣ ವಯಸ್ಸಲ್ಲಿ ಮದುವೆ ಆಗಿದೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇವರಿಗೆ ವಿದ್ಯಾಭ್ಯಾಸ, ಇವರದೊಂದು ಸಣ್ಣ ಮಟ್ಟಿನ ವಿದ್ಯಾಭ್ಯಾಸ ಅಷ್ಟೇ ಇತ್ತು. ಇವರು ಯಾರಾದರೂ ಸೆಟ್ಟಲ್ಲಿ ಸಾಮಾನ್ಯವಾಗಿ ಕಾಲ ಮೇಲೆ ಕಾಲೇ ಹಾಕಿ ಕೂತ್ಕೊಳ್ತಾ ಇದ್ರಂತೆ. ಆಗ ಹೀರೋಗಳೆಲ್ಲ ಬರುವಾಗ ಬೇರೆಯವರು ಹೇಳ್ತಾ ಇದ್ರಂತೆ, ನೀನು ಕಾಲು ಕೆಳಗಡೆ ಹಾಕು ನೋಡು, ಹೀರೋಗಳು ಬರ್ತಾಯಿದ್ರು. ಒಂದು ಸಲ ರಜನಿಕಾಂತ್ ಬರುವಾಗ ಯಾರೋ ಹೇಳಿದ್ರಂತೆ, ಹೀರೋ ಬರ್ತಾಯಿದ್ದಾರೆ ಕಾಲು. ನಾನು ನನ್ನ ಕಾಲ ಮೇಲೆ ತಾನೇ ಕಾಲು ಹಾಕಿರೋದೇನು, ಅವರ ಕಾಲ ಮೇಲೆ ನಾನು ಕಾಲು ಹಾಕಿದ್ನಂತ ಈ ಥರ ಎಲ್ಲ ಧೈರ್ಯದಿಂದ ಮಾತಾಡುವ ವ್ಯಕ್ತಿತ್ವವಾಗಿತ್ತು. ಇವರು ನೋಡಿ, ಇವರ ಒಂದು ಲುಕ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಇವರನ್ನು ಇಷ್ಟು ಒಳ್ಳೆಯ ಒಂದು ನಾಯಕಿ ಪಾತ್ರದಲ್ಲಿ ಮಿಂಚಬೇಕಾದ ಒಂದು ಹುಡುಗಿಯನ್ನು ತಗೊಂಡೋಗಿ ಇಂಥ ಸಾಂಗ್ಸಿಗೆ ಹಾಕಿದರು. ಅದು ಎಲ್ಲೋ ಅವರಿಗೆ ಒಂದು ರೀತಿ ಅಳುಕಿತ್ತು, ಬೇಸರ ಇತ್ತು, ಕೈ ತುಂಬ ದುಡ್ಡಿತ್ತು. ಆದರೆ ಇವರನ್ನು ಬರ್ತಾ ಯಾರೂ ಮದುವೆ ಆಗಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಇವರಿಗೆ ಒಂದೆರಡು ಪ್ರೇಮ ಕೂಡ ವೈಫಲ್ಯ ಮದುವೆ ಆಗ್ತೀನಿ ಅಂತ ಇವರನ್ನು ಪ್ರೀತಿಸಿ ಆ ಥರ ಕೈ ಕೊಟ್ಟು ಇವರ ದುಡ್ಡು ತಿಂದು ಹೋದವರು ಕೂಡ ಕೆಲವರು ಇದ್ದಾರೆ. ಹಾಗಾಗಿ ಇವರು ಮನಸ್ಸಿನ ಒಳಗಡೆ ಬಹಳ ಬೇಸರ ಪಡ್ತಾಯಿದ್ರು. ಹಾಗೆ ನಿಧಾನವಾಗಿ ಒಂದು ಕುಡಿತದ ಚಟ ಕೂಡ ಆರಂಭ ಮಾಡಿದ್ರಂತೆ. ನಂತರದಲ್ಲಿ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಹಿಂದಿಯಲ್ಲಿ ಜಾಸ್ತಿ ಮಾಡಿಲ್ಲ ಅಂದ್ರೂ ಮಾಡಿದ್ದಾರೆ. ಒಟ್ಟಲ್ಲಿ ಇವರು 450 ಸಿನಿಮಾದಲ್ಲಿ ಕೂಡ ಈ ಥರ ಸಣ್ಣ ಪುಟ್ಟ ಪಾತ್ರ, ಅದಲ್ಲದೆ ಐಟಮ್ ಡ್ಯಾನ್ಸರ್ ಆಗಿ ಇವರು ಮಿಂಚ್ತಾಯಿದ್ರು. ಎಲ್ಲೆಲ್ಲಿ ನೋಡಿದರೆ ಸಿಲ್ಕ್ ಸ್ಮಿತನ ಒಂದು ಅಬ್ಬರವೇ ನಡೀತಾ ಇತ್ತು ಆ ಸಮಯದಲ್ಲಿ. ಒಂದು 450 ಸಿನಿಮಾ, ಒಂದು 17 ವರ್ಷ ಅವರು ಸಿನಿಮಾದಲ್ಲಿ ಅಭಿನಯ ಮಾಡಿರೋದು ಅಥವಾ ಡ್ಯಾನ್ಸ್ ಮಾಡಿರೋದು. ಅದರಲ್ಲಿ ಒಂದು 450ಕ್ಕಿಂತ ಹೆಚ್ಚು ಸಿನಿಮಾ ಮಾಡೋದಂದರೆ ಅಷ್ಟು ಸುಲಭದ ಮಾತಲ್ಲ. ಮತ್ತು ಇವರ ಕೀರ್ತಿ ಪ್ರಸಿದ್ಧತೆ ಎಲ್ಲ ಕಡೆಯೂ ಕೂಡ ಅದು ಹಬ್ಬಿತ್ತು. ಹಾಗಾಗಿ ಪ್ರತಿಯೊಂದಕ್ಕೆ ಕೆಲವು ಸಮಯದಲ್ಲಿ ಇವರಿಗೆ ಸೈನು ಕೊಡಲಿಕ್ಕೂ ಕೂಡ ಇವರ ಹತ್ರ ಸಮಯ ಇರಲಿಲ್ಲ. ಆದರೆ ಇವರು ಎಷ್ಟು ತೆರೆಯ ಮೇಲೆ ಅದನ್ನು ಚುರುಕುತನದಿಂದ ಮಾಡ್ತಾಯಿದ್ರು. ಆದರೆ ಅವರು ಒಳಗಡೆ ತುಂಬ ಕೊರಗ್ತಾ ಇತ್ತು. ಸಂಗಾತಿ ಇಲ್ಲ ಅನ್ನೋ ದುಃಖ ಅವ್ರಿಗೆ ಬಹಳ ಕಾಡ್ತಾಯಿದ್ರು. ಅವರು ಕೆಲವೊಂದು ಜನರನ್ನೆಲ್ಲ ನೋಡುವಾಗ ಬಹಳ ಪ್ರೇಮ ನೋಟದಿಂದ ಅವರು ನೋಡ್ತಾ ಇದ್ರಂತೆ. ಅವರಿಗೆ ಅಂದರೆ ಯಾರೋ ಒಬ್ಬ ಸಂಗಾತಿ ನನಗೆ ಬೇಕು, ಕೈಯಲ್ಲಿ ದುಡ್ಡಿದೆ, ಫೇಮ್ ಇದೆ. ಹೀಗಾಗಿ
ಇವರಿಗೆ ಅದೊಂದು ಆಸೆ ಇವರನ್ನು ಕಾಡಿತ್ತಂತೆ. ನಂತರದಲ್ಲಿ ಹೀರೋಯಿನ್ಗಳೇ ಈ ಥರ ಸಾಂಗ್ಸಿಗೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಶುರುವಾಯಿದ್ರು. ಈ ಥರ ಗ್ಲಾಮರ್ ಡ್ರೆಸ್ ಹಾಕಲಿಕ್ಕೆ ಶುರು ಆದಮೇಲೆ ಇವರ ಈ ಕ್ಯಾಬರೆ ಡ್ಯಾನ್ಸ್ಗರ ಒಂದು ಅವಕಾಶಗಳು ಕೂಡ ಕಮ್ಮಿ ಆಗ್ತಾ ಬಂತು. ಎಷ್ಟು ಧೈರ್ಯಶಾಲಿಯಾಗಿದ್ದರು ಒಂದು ರೀತಿಯಲ್ಲಿ ಅವರು ಮುಗ್ಧೆ ಕೂಡ ಆಗಿದ್ದರು. ಯಾಕಂದರೆ ಬಹಳಷ್ಟು ವಿದ್ಯಾಭ್ಯಾಸ ಕಮ್ಮಿ ಇತ್ತಲ್ವ ಇವರಿಗೆ. ಇವರನ್ನು ನಂಬಿಸಿ ಇವರ ಹಣವನ್ನು ಹಲವಾರು ಜನ ಸಾಲ ಪಡೆದು ಮತ್ತೆ ಅವರಿಗೆ ಅದನ್ನು ಹಿಂದಿರುಗಿಸಲಿಲ್ಲ. ಇವರು ದುಡಿದ ಹಣ ಹೀಗೆ ಪೋಲಾಗಿ ಹೋಯಿತು. ಬದುಕಲ್ಲಿ ಇವರಿಗೆ ಯಾವುದು ಒಂದು ಏನು ಹೇಳೋದು, ಇವರ ಮದುವೆಗೆ ಅಂತ ಒಂದು ಸಂಗಾತಿ ಸಿಗ್ತಾ ಇರಲಿಲ್ಲ. ಕುಟುಂಬದವರು ಅವರನ್ನು ಬಿಟ್ಟಿದ್ದರು. ಹಾಗೆ ಮನೆಯವರು ತಂದೆ ತಾಯಿಗೂ ಕೂಡ ಬಹಳಷ್ಟು ವಯಸ್ಸಾಗಿತ್ತು. ಕಾಲಕ್ರಮೇಣ ಅವಕಾಶಗಳು ಕೂಡ ಕಮ್ಮಿ ಆಗ್ತಾ ಬಂತು. ಹೊಸ ನಟಿಯರೇ ಈ ಥರ ಬಂದು ಗ್ಲಾಮರ್ ಮಾಡುವಾಗ ಮತ್ತೆ ಇವರಿಗೆ ಪಾತ್ರದಲ್ಲಿ ಅಷ್ಟೊಂದು ಅವಕಾಶ ಸಿಗ್ತಾ ಇರಲಿಲ್ಲ. ಮೂಲೆ ಗುಂಪಾಗಲಿಕ್ಕೆ ಶುರು ಆಯಿತು. ಕ್ರಮೇಣ ಡಿಪ್ರೆಷನ್ಗೆ ಹೊರಟು ಹೋದರು. ಮದುವೆ, ಮಕ್ಕಳು ಇದೆಲ್ಲ ಇವರ ಒಂದು ಕನಸಾಗಿತ್ತು. ಆದರೆ ಆ ಕನಸು ಯಾವುದು ನನಸಾಗೋ ಸಾಧ್ಯತೆ ಕೂಡ ಕಾಣಲಿಲ್ಲ. ಅವರ ಬಳಿ ಬರುವವರೆಲ್ಲರನ್ನು ಮೋಸ ಮಾಡಿ ಹೋಗುವವರೇ ಜಾಸ್ತಿಯಾಗಿತ್ತು. ಹಾಗಾಗಿ ಒಂದು 25/1996 35 ವಯಸ್ಸು ಅವರಿಗೆ, ಬರೀ 35 ವಯಸ್ಸು. ಆಗ ಅವರು ಅವರ ಜೀವನವನ್ನು ಅವರು ಅಂತ್ಯ ಮಾಡಿದರು. ಅದಕ್ಕೆ ಇವತ್ತಿಗೂ ಸರಿಯಾದ ಒಂದು ಕರೆಕ್ಟಾಗಿದ್ದ ಒಂದು ಮಾಹಿತಿ ಇವತ್ತು ಯಾರಿಗೂ ಇಲ್ಲ. ಅವರು ಆತ್ಮಹತ್ಯೆನೋ ಅಥವಾ ಇನ್ನೇನೋ ಅವರಾಗಿ ಅವರು ಕಾಲವಾಗಿದ್ದು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಎಲ್ಲರೂ ಪ್ರೀತಿಸುವಂತಹ ಒಂದು ಒಳ್ಳೆಯ ಕಲಾವಿದೆ ಅಂತ ಹೇಳೋಣ. ಒಳ್ಳೆಯ ಕಲಾವಿದೆ ಅಥವಾ ಒಳ್ಳೆಯ ಡ್ಯಾನ್ಸರ್, ಒಳ್ಳೆಯ ಗ್ಲಾಮರ್ ಹುಡುಗಿ, ಈ ಥರ ಇವರ ಜೀವನ ಅಂತ್ಯ ಆಯಿತು. ಅದು ಫುಲ್ಲು ನಮ್ಮ ಭಾರತೀಯ ಚಿತ್ರರಂಗನೇ ಒಂದು ಸಲ ಶಾಕ್ ಆಯ್ತಂತೆ. ಅವರದ್ದೇನೋ ಅವರಿಗೆ ಅದು ಯಾವ ರೀತಿಯ ಡಿಪ್ರೆಷನ್ ಬಂದಿದೆಯೋ ಗೊತ್ತಿಲ್ಲ. ಅವರು ಕೆಲವು ಪ್ರಸಿದ್ಧ ನಟರಿಗೆ ಅವರು ಈ ಥರ ಒಂದು ನಿರ್ಧಾರ ತಗೊಳ್ಳೋ ಮೊದಲು ಅವರು ಪ್ರಸಿದ್ಧ ನಟರಿಗೆಲ್ಲ ಫೋನ್ ಕೂಡ ಮಾಡಿದ್ರಂತೆ. ಆದರೆ ಫೋನ್ ಮಾಡಿದಾಗ ಅವರು ಯಾರು ಪಿಕ್ ಮಾಡಿಲ್ಲ. ಅವ್ರದ್ದೇನು ಬ್ಯುಸಿಯಲ್ಲಿದ್ದರು. ಮರುದಿವಸ ಇವರು ಹೀಗಾಗ್ತಾರೆ ಅಂತ ಅವರಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಬಹಳಷ್ಟು ನಮ್ಮ ಭಾರತೀಯ ಚಿತ್ರರಂಗಕ್ಕೆ ಬಹಳಷ್ಟು ದುಃಖ ಆಗಿದೆ ಸಿಲ್ಕ್ ಸ್ಮಿತಾ ಅವರನ್ನು ಕಳ್ಕೊಂಡು. ಕೊನೆಗೆ ಏನೂ ಇಲ್ಲ ನೋಡಿ, ಒಂದು ಹೊಟ್ಟೆಪಾಡಿಗಾಗಿ ಮನೆ ಕೆಲಸವನ್ನು ಅರಸಿಕೊಂಡು ಬಂದ ಹುಡುಗಿಯ ಜೀವನದಲ್ಲಿ ಒಂದು ಸಿನಿಮಾವನ್ನು ನಂಬಿ ಕೊನೆಗೆ ಬದುಕಿ ಯಾವ ಥರ ಅಂತ್ಯ ಆಯಿತು ನೋಡಿ. ಹಾಗೆ ಚಿತ್ರರಂಗ ಕೆಲವರನ್ನು ಕೈ ಹಿಡಿಯುತ್ತೆ, ಕೆಲವರನ್ನು ಕೈ ಹಿಡಿದ್ರೂ ಇಂತಹ ಒಂದು ವಿನಾಶವೂ ಬರುತ್ತೆ. ಯಾಕೆಂದರೆ ಸುಲಭವಾಗಿ ಬಡತನದ ಮಕ್ಕಳನ್ನು ಹೇಗೆ ಕೂಡ ಬಳಸ್ಬೋದು ಅನ್ನುವಂತಹ ಒಂದು ಏನು ನಿರ್ಧಾರ ನಮ್ಮ ಚಿತ್ರರಂಗದಲ್ಲಿ ಬಂದಾಗ ಇಂಥ ನಂಬಿ ಬರುವ ಹೆಣ್ಣು ಮಕ್ಕಳ ಜೀವನ ಕೂಡ ಇದೇ ರೀತಿಯಲ್ಲಿ ಹಾಳಾಗುತ್ತಲ್ವ. ಹಾಗೆ ನಮ್ಮ ಸಿಲ್ಕ್ ಸ್ಮಿತಾ ಅವರಿಗೆ ಕೂಡ ಇದೇ ರೀತಿಯಾಗಿರೋದು ನೋಡಿ. ಯಾರ ಬೆಂಬಲವೂ ಸಿಗದ ಹಣ ಮತ್ತು ಕೀರ್ತಿ ಮನುಷ್ಯನನ್ನು ಹೇಗೆ ವಿನಾಶದತ್ತ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಸಿಲ್ಕ್ ಸ್ಮಿತಾ ಅವರೇ ಸಾಕ್ಷಿ ಅಲ್ವ. ಅವರೊಂದು ಫೇಮಲ್ಲಿರುವಾಗ ಒಂದು ಸಿನಿಮಾ ಥಿಯೇಟ್ರಲ್ಲಿ ಕಿಕ್ಕಿರಿದು ಜನ ತುಂಬ್ತಾಯಿದ್ರು. ಅದರಿಂದ ಪ್ರೊಡ್ಯೂಸರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಹಣ ಕೂಡ ಬರ್ತಾಯಿತ್ತು. ಮತ್ತು ಯಾವ ನಾಯಕರು ನಮಗೆ ಸಿಲ್ಕ್ ಸ್ಮಿತಾ ಬೇಡ ಅಂದವರಿಲ್ಲ. ಯಾಕಂದರೆ ಅವರಿರೋ ಸಿನಿಮಾಗಳೆಲ್ಲ ಚೆನ್ನಾಗಿ ಓಡೋದ್ರಿಂದ ಎಲ್ಲ ನಾಯಕರಿಗೂ ಇವರು ಒಂದು ಆ ಸಿನಿಮಾದಲ್ಲಿ ಪಾರ್ಟ್ ಆಗಿರೋದು ಬಹಳ ಇಷ್ಟ ಆಗಿತ್ತು. ಕ್ರಮೇಣ ಅವರು ಸೋತಾಗ ಅವರನ್ನು ಯಾರಿಗೂ ಕೂಡ ಬೇಡವಾಯಿತು. ಅದೇ ಹೇಳೋದಲ್ವ, ಏನು ಬೆಂಬಲ ಸಿಗದ ಹಣ ಕೀರ್ತಿ ಮನುಷ್ಯನ ಏನು ಬೇಕಾದರೂ ಯಾವ ದಾರಿಯತ್ತ ಕೂಡ ಕರ್ಕೊಂಡೋಗುತ್ತೆ. ನಂತರದಲ್ಲಿ ಇವರ ಹೆಸರಲ್ಲಿ ನಿಜ ಜೀವನ ಆಧಾರಿತ ಕತೆ ಕೂಡ ಬಾಲಿವುಡ್ಡಲ್ಲಿ ಬಂತು. ಆ ಸಿನಿಮಾವನ್ನು ಕೂಡ ಕೆಟ್ಟದಾಗಿ ತೆಗೆದರು ಅನ್ನುವ ಒಂದು ಸುದ್ದಿ ಕೂಡ ಇತ್ತು. ಅದರಲ್ಲಿ ವಿದ್ಯಾ ಬಾಲನ್ ಅವರು ನಾಯಕಿಯಾಗಿ ಮಾಡಿರೋದು. ಅದಕ್ಕೆ ನೋಡಿ ಎಂಥ ಕೆಟ್ಟ ಹೆಸರು ಇಟ್ಟಿದ್ದಾರೆ. ಯಾಕಂದರೆ ಸಿಲ್ಕ್ ಸ್ಮಿತಾ ಅವರ ಗ್ಲಾಮರ್ ಡ್ರೆಸ್ಸುಗಳೆಲ್ಲ ಅದಕ್ಕಿಂತ ವರ್ಸ್ಟಾಗಿ ಇವತ್ತಿನ ನಾಯಕಿಯರು ಹಾಕ್ತಾರಲ್ವ. ಆದರೆ ಆ ಸಿನಿಮಾಕ್ಕೆ ದ ಡರ್ಟಿ ಪಿಕ್ಚರ್ ಅಂತ ಮಾಡಿ ಹಣ ಸ್ವಲ್ಪ ಬಂತಿದೋ ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಆ ಸಿನಿಮಾದಲ್ಲಿ ಇವರ ನಿಜ ಜೀವನ ಸರಿಯಾಗಿ ತೋರಿಸಿಲ್ಲ. ಯಾಕಂದರೆ ಕಷ್ಟದಿಂದ ಬಂದವರು, ಇವರನ್ನು ಬಹಳ ಸೆಕ್ಸಿಯಾಗಿ ತೋರಿಸಿದ್ದಾರೆ ಅನ್ನುವ ಒಂದು ಮಾತಿತ್ತು. ಇನ್ನೂ ನಾನು ನೋಡಿಲ್ಲ, ನೋಡಿದ ಮೇಲೇ ಅದು ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಒಂದು ಬಡತನದ ಒಂದು ಸೌಂದರ್ಯ ತುಂಬಿದ ಹೆಣ್ಣು ಮಗಳ ಜೀವನ ಈ ಥರ ಹಾಳಾಗೋಯಿತು. ಒಂದು ಸಿನಿಮಾವನ್ನು ನಂಬಿ ಎಲ್ಲೋ ಮನೆ ಕೆಲಸ ಮಾಡಿ ಇದ್ದಿದ್ರೆ ಅವರು ಖಂಡಿತವಾಗಿ ಇವತ್ತು ಗಂಡ ಮಕ್ಕಳು ಅನ್ನೋ ಒಂದು ರೀತಿಯಲ್ಲಿ ಅವರು ಬದುಕ್ತಾಯಿದ್ರು.
ಈ ಸಿನಿಮಾಕ್ಕೆ ಯಾವಾಗ ಕಾಲಿರಿಸಿದ್ರು ಅಲ್ಲಿ ಇವರ ಜೀವನ ಕೂಡ ಹಾಳಾಯಿತು. ಅದರಲ್ಲೂ ಇವರನ್ನು ಐಟಮ್ ಸಾಂಗಿಗೆ ಹಾಕಿರೋರೆ ಮಲಯಾಳ ಚಿತ್ರರಂಗದವರು. ಅವರಿಗೆ ಮತ್ತು ಮಲಯಾಳ ಚಿತ್ರರಂಗಕ್ಕೆ ಯಾರು ಸಿಕ್ಕಿದರೆ ಬೇಗನೆ ಅವರು ಸ್ವಲ್ಪ ಅಂದಿನ ಕಾಲದಲ್ಲಿ, ಇಂದಿನ ಕಾಲದ ಹೆಣ್ಣು ಮಕ್ಕಳು ಅದಕ್ಕೆಲ್ಲ ಗ್ಲಾಮರಾಗಿ ನಟಿಸಲಿಕ್ಕೆ ಕೂಡ ಒಪ್ಪೋದಿಲ್ಲ. ಅವತ್ತಿನ ಸಮಯದಲ್ಲೆಲ್ಲ ಶಕೀಲಾ ಮತ್ತು ಸಿಲ್ಕ್ ಸ್ಮಿತ್ ಇವರನ್ನೆಲ್ಲ ಅಂತಹ ಪಾತ್ರಕ್ಕೆ ಒಂದು ಫಿಟ್ ಮಾಡ್ತಾಯಿದ್ರು ಮಲಯಾಳ ಚಿತ್ರರಂಗ. ಸಿನಿಮಾ ಬಗ್ಗೆ ಯಾವುದೇ ಕನಸು ಕೂಡ ಇರದ ಹೊಟ್ಟೆಪಾಡಿಗಾಗಿ ಬಂದ ಹೆಣ್ಣು ಮಗಳಲ್ವ. ಮನೆ ಕೆಲಸ ಸೇರಿದ ಮೇಲೆ ಒಂದು ಸುಂದರಿ ಹೆಣ್ಣು ಮಗಳ ಕತೆ ಹೇಗಾಯಿತು ನೋಡಿ. ಇವತ್ತಿನ ನಮ್ಮ ಒಂದು ಈ ಬೇಸರದ ಕತೆ ನಮ್ಮ ಸಿಲ್ಕ್ ಸ್ಮಿತ್ ಅವರದ್ದಾಗಿತ್ತು. ಅವರು ಐಟಮ್ ಡ್ಯಾನ್ಸ್ ಮಾಡಿದ್ದಾರೆ ಹೊರತಾಗಿ ಅವರು ತಮ್ಮ ಹೆಸರನ್ನು ಎಲ್ಲೂ ಕೂಡ ಕೆಡಿಸ್ಕೊಂಡಿಲ್ಲ. ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳು ಇರುವಾಗೆ ಮದುವೆ, ಮಕ್ಕಳು, ಪ್ರೇಮದ ಕನಸು ಎಲ್ಲವೂ ಇತ್ತು ಬಿಟ್ಟರೆ ಅವರು ತಮ್ಮ ಹೆಸರನ್ನು ಕೆಡಿಸಿಕೊಂಡಿಲ್ಲ. ಮತ್ತು ಡಿಪ್ರೆಷನ್ ಸಹಿಸ್ಲಿಕ್ಕಾಗದೆ ಅವರು ಕುಡಿತದ ಚಟವನ್ನು ಅಳವಡಿಸ್ಕೊಂಡಿದ್ರು ಅಂತ ಒಂದು ಮಾತಿದೆ. ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಅಸಹಾಯಕ ಹೆಣ್ಣು ಮಕ್ಕಳನ್ನು ನಮ್ಮ ಚಿತ್ರರಂಗ ಅಥವಾ ಸಮಾಜ ಹೇಗೆ ಬಳಸಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಲ್ವ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಅದಕ್ಕೂ ಕೂಡ ನೀವು ತಿದ್ದಿ ಕಮೆಂಟ್ ಮಾಡಿ. ಹೆಚ್ಚಾಗಿ ನಾನು ಸರಿಯಾಗಿ ಗೊತ್ತಿಲ್ಲದೆ ಯಾವ ಮಾಹಿತಿ ಕೂಡ ಕೊಡೋದಿಲ್ಲ. ಎಲ್ಲಾದರೂ ಅಪ್ಪಿತಪ್ಪಿ ಇದಕ್ಕಿಂತ ನನಗಿಂತ ಹೆಚ್ಚಿನ ಮಾಹಿತಿ ಯಾರಿಗಾದರೂ ಗೊತ್ತಿದ್ದರೆ ಅದರ ಬಗ್ಗೆ ಕಮೆಂಟು ಕೂಡ ಮಾಡ್ಬೋದು. ಹಾಗೆ ನಮ್ಮೆಲ್ಲರ ಮನಸ್ಸಲ್ಲಿ ನಮ್ಮ ಸಿಲ್ಕ್ ಸ್ಮಿತ್ ಅವರ ಒಂದು ನೆನಪು ಕೂಡ ಅಮರವಾಗಿರಲಿ. ಯಾಕೆಂದರೆ ಅವರನ್ನೊಂದು ನಟಿಯಾಗಿ ನಾವು ನೋಡಬೇಕು, ಬರೀ ಒಂದು ಡ್ಯಾನ್ಸರಾಗಿ ನೋಡ್ಬೋದು ಅಥವಾ ಒಂದು ಐಟಮ್ ಸಾಂಗ್ಸ್ ಹುಡುಗಿಯಾಗಿ ನೋಡೋದು ಬೇಡ. ಯಾಕೆಂದರೆ ಅವರ ಜೀವನ ಅರ್ಧಕ್ಕೆ ನಿಂತು ಹೋದ ಜೀವನ. ಸತ್ತ ಮೇಲಾದರೂ ಮನುಷ್ಯನಿಗೆ ಒಂದು ನ್ಯಾಯ ಸಿಗಬೇಕಂದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಅವರು ಶಾಶ್ವತವಾಗಿ ಇದ್ದಾರೆ, ಇರಲಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಎಲ್ರಿಗೂ ಕೂಡ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.